ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಕ್ವಾಡ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾವು ಆಕ್ಷನ್ ನಡೆದು ಅವಾಗಲೂ ಸುಮಾರು ದಿನ ಆಗಿದೆ, ಆದ್ರೆ ಹೇಳ್ಕೊಳ್ಳೋ ಮಟ್ಟಿಗೆ ಡಿ ಸಿ ಅವರು ಆಕ್ಷನ್ ಅಂತೂ ಮಾಡಿಲ್ಲ. ಆ ಬುಂಡೆ ಅಂತೂ ಕುತ್ಕೊಂಡು ಎಲ್ಲಾರ್ದು ದುಡ್ಡನ್ನ ಕಳಿಯೋದೇ ಆಗಿತ್ತು ಹೊರತು ಕರೆಕ್ಟಾಗಿ ಆಕ್ಷನ್ ಮಾಡ್ತಾ ಇರ್ಲಿಲ್ಲ. ಒಬ್ಬೊಬ್ರದ್ದು ಪ್ರೈಸ್ ಅಷ್ಟೊಂದು ಒಯ್ತಾನೆ ಇರಲಿಲ್ಲ. ರಿಷಬ್ ಪಂತ್ಗೂ ಅಷ್ಟೇ, ಶ್ರೇಯಸ್ ಅಯ್ಯರ್ಗೂ ಅಷ್ಟೇ, ಯಾರಿಗೂ ಅಷ್ಟೊಂದು ಅಮೌಂಟ್ ಒಯ್ತಾನೆ ಇರಲಿಲ್ಲ. ಈ ಬುಂಡೆ ಎಲ್ಲರದ್ದು ಅಮೌಂಟ್ನು ಮೈನಸ್ ಮಾಡೋದಕ್ಕೆ ಮೇನ್ ಡಿ ಸಿ ಮೇನ್ ಫ್ರಾಂಚೈಸಿ ಇವನೇ ಕಾರಣ. ಸುಮ್ಮನೆ ಎಲ್ಲದಕ್ಕೂ ಸುಮ್ಮನೆ ಎತ್ತಿ 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 ಎಲ್ಲರಿಗೂ ಪ್ರೈಸ್ ರೈಸ್ ಮಾಡಿದ್ರು. ಆದ್ರೆ ತಕ್ಕ ಮಟ್ಟಿಗೆ ಇವರೇ ಒಂದು ಟೀಮ್ ಸ್ಕ್ವಾಡ್ನ ಕರೆಕ್ಟಾಗಿ ಬಿಲ್ಡ್ ಮಾಡಲಿಲ್ಲ. ಹೇಳ್ಬೇಕು ಅಂದ್ರೆ ಹೋದ್ ಸಲ ಏನೋ ಪರವಾಗಿಲ್ಲ, ಒಂದ್ ಸ್ವಲ್ಪ ಇತ್ತು, ಆದ್ರೆ ಈ ಸಲ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಗಂತೂ ಸ್ಕ್ವಾಡ್ ಅಂತೂ ಪ್ರಿಪೇರ್ ಮಾಡಿಲ್ಲ. ಅದು ಅಲ್ಲದೆ ಕ್ಯಾಪ್ಟನ್ ಬೇಕು ಅಂತ KL ರಾಹುಲ್ನ 14 ಕೋಟಿ ಕೊಟ್ಟಿ ತಗೊಂಡ್ರು. ಇದೊಂದಂತೂ ಫುಲ್ ವರ್ತ್ ಅನಿಸ್ತು. ಒಬ್ಬ KL ರಾಹುಲ್ ಇಂಡಿಯನ್ ಬ್ಯಾಟರ್ ಒಬ್ಬ ಕ್ಯಾಪ್ಟನ್ ಆಗಿ ಸಿಕ್ತಾ ಅಂದ್ರೆ ಅವ್ರಿಗೆ ಫುಲ್ ಒಂದು ಬಂಪರ್. ಇದು ಅವ್ರಿಗೆ ಸಿಕ್ಕಿದೊಂದು ಖುಷಿಯಾದ ವಿಷಯ. ಏನ್ ಖುಷಿ ಪಟ್ಬಿಟ್ರೆ ಆಕ್ಷನ್ ಅಲ್ಲ ಅಂದ್ರೆ ಅಷ್ಟಿಷ್ಟು ಖುಷಿ ಪಡ್ಲಿಲ್ಲ. ಆದ್ರೆ ಟೀಮ್ 11 2025ಗೆ ಡಿ ಸಿ ಹಿಂಗೆ ಇರ್ತದ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಡಿ ಸಿ ಪ್ಲೇಯಿಂಗ್ 11 ನೋಡ್ಕೊ ಬಂದ್ರೆ ಇವಾಗ ಕರೆಕ್ಟಾಗಿ ಹೆಂಗೆ ಟೀಮ್ 11 ಮಾಡ್ಬೋದು ಅಂದ್ರೆ, ಓಪನರ್ ಬ್ಯಾಟ್ಸ್ಮನ್ ಆಗಿ KL ರಾಹುಲ್. KL ರಾಹುಲ್ ಇವಾಗ್ಲೇ ಹೇಳೋದಂದ್ರೆ ಓಪನರ್ ಆಗಿ ಆಡ್ತಾರೆ ಇಲ್ವಾ ಡೌಟು, ಆದ್ರೆ ನಮ್ಮ ಇಂಡಿಯಾಗೆ ಇವಾಗ ಓಪನರ್ ಅವಶ್ಯಕತೆ ಅಷ್ಟೊಂದಿಲ್ಲ. ಆಲ್ರೆಡಿ ಜೈಸ್ವಾಲ್ ಮತ್ತೆ ಶುಮನ್ ಗಿಲ್ ಇದ್ದಾರೆ, ಆದ್ರೆ ಮಿಡಲ್ ಆರ್ಡರ್ ಬೇಕಾಗಿರೋದು ಫಸ್ಟ್. ಆದ್ರೆ KL ರಾಹುಲ್ ಈ ಸಲದಿಂದ ಮಿಡಲ್ ಆರ್ಡರ್ ಆಡಿದ್ರೆ ಬೆಟರ್ ಅಂತ ಅನ್ಕೋತೀನಿ. ಫೇಸ್ ಹೋದ್ರೆ ನೀಟಾಗಿ ಫ್ಯಾಫ್ ಡು ಪ್ಲೇಸಿಸ್ ಮತ್ತೆ ಮ್ಯಾಕ್ಬುರ್ಕ್ ಇವರಿಬ್ರು ಪೇಸ್ ಹೇಳಿದ್ರೆ ಅನುಮಾನನೇ ಇಲ್ಲ. ನೀಟಾಗಿ ಫ್ಯಾಫ್ ಡು ಪ್ಲೇಸಿಸ್ ಒಳ್ಳೆ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್ ಗುರು. ಇಲ್ಲಿವರೆಗೂ ಅವ್ರು ಯಾವಾಗಿಂದ ಆಡ್ತಾ ಇರೋದು, ಇವಾಗ ಅವ್ರಿಗೆ ಏಜ್ ಅಂತೂ ತುಂಬಾ ಆಗಿದೆ, ಆದ್ರೂ ಅವರು ಬ್ಯಾಟಿಂಗು ಬೆಂಕಿಯಾಗಿ ಆಡ್ತಾರೆ. ಅದಕ್ಕೋಸ್ಕರ ಫ್ಯಾಫ್ ನ ಆಡ್ಸ್ಕೋಬಹುದು. ಹೋಸ RCB ಇದ್ರು, ಈ ಸಲ ಡಿ ಸಿಗೆ ಬಂದಿದ್ದಾರೆ. ಫ್ಯಾಫ್ ಆಡ್ಸ್ಕೋಬಹುದು. ಅದಾದ್ಮೇಲೆ ಮ್ಯಾಗ್ವರ್ಕ್ ಇವರು ಹೋಸ ಡಿ ಸಿ ಆಡಿರೋದು. ಒಳ್ಳೆ ಬ್ಯಾಟರು, ಯಂಗ್ ಪ್ಲೇಯರು, ಪವರ್ ಪ್ಲೇಲಿ ಆರಾಮಾಗಿ ಒಂದು 60 ರನ್ನ ನೀಟಾಗಿ ಹೊಡ್ಕೊಡ್ತಾರೆ. ಬೆಸ್ಟ್ ಆಪ್ಷನ್. ಆಮೇಲೆ ಅಭಿಷೇಕ್ ಪೋರಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನೀಟಾಗಿ ಆಡ್ಕೊಡ್ತಾರೆ. ಅದಾದ್ಮೇಲೆ KL ರಾಹುಲ್ ಮಿಡಲ್ ಆರ್ಡರ್. ಇಲ್ಲಿ ಬಂದ್ರೆ ನಮಗೆ ಬೆಸ್ಟ್ ಅನಿಸ್ತದೆ KL ರಾಹುಲ್. ಏನಕ್ಕಂದ್ರೆ ಇಂಡಿಯಾಗೆ ಇವಾಗ ಬೇಕಾಗಿರೋದು ಮಿಡಲ್ ಆರ್ಡರ್ ಮಾತ್ರ, ಓಪನರ್ ಬ್ಯಾಟ್ಸ್ಮನ್ಗಳ ಅವಶ್ಯಕತೆ ಇಲ್ವೇ ಇಲ್ಲ. ಅದಕ್ಕೋಸ್ಕರ KL ರಾಹುಲ್ ಈ ಪ್ಲೇಸ್ ಅಲ್ಲಿ ಬಂದ್ರೆ ಬೆಸ್ಟ್ ಆಪ್ಷನ್. ಅದಾದ್ಮೇಲೆ ಸ್ಟಬ್ಸ್ ತಪ್ಪರೆ ಹ್ಯಾರಿಸ್ ಬ್ರೋಕ್, ಇವರಿಬ್ರಲ್ಲಿ ಒಬ್ರನ್ನ ಆಡ್ಸಿದ್ರೆ ಬೆಸ್ಟ್ ಆಪ್ಷನ್. ಅದಾದ್ಮೇಲೆ ಅಶುತೋಷ್ ಶರ್ಮಾ ಇವರೊಬ್ರು, ಆಮೇಲೆ ಅಕ್ಷರ್ ಪಟೇಲ್ ಸ್ಪಿನ್ನರು, ಇವ್ರನ್ನ ಆಡಿಸ್ಕೊಂಡ್ರೆ ಬೆಸ್ಟ್ ಆಪ್ಷನ್. ಆಮೇಲೆ ಮಿಚೆಲ್ ಸ್ಟಾರ್ಕ್ ಒಳ್ಳೆ ಪೇಸ್ ಇರೋಂಥ ಒಳ್ಳೆ ಬಾಲರು. ಹೋದ್ ಸಲ KKR ಆಡಿದ್ರು, ಈ ಸಲ ಡಿ ಸಿಗೆ ಬಂದಿದ್ದಾರೆ. ಅದು 12 crore ಸಾರಿ 11 crore ಅನ್ಸುತ್ತೆ, ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ. ಆದ್ರೆ ಬೆಸ್ಟ್ ಆಪ್ಷನ್. ಅದಾದ್ಮೇಲೆ ಕುಲ್ದೀಪ್ ಯಾದವ್, ಇವ್ರನ್ನಂತೂ ಆಡಿಸ್ಲೇಬೇಕು. ಅಲ್ಲಿ ಅಷ್ಟೊಂದು ನೋಡಿದ್ರೆ ಸ್ಕ್ವಾಡ್ ಅಲ್ಲಿ ಕುಲ್ದೀಪ್ ಯಾದವ್ ತರ ಯಾವುದೇ ಕಂಟೆಸ್ಟೆಂಟಿವ್ ಪ್ಲೇಯರ್ಗಳಂತೂ ಇಲ್ವೇ ಇಲ್ಲ. ಅದಾದ್ಮೇಲೆ ಮುಖೇಶ್ ಕುಮಾರ್, ಆಮೇಲೆ ಟಿ ನಟರಾಜನ್. ಇದು ಪ್ಲೇಯಿಂಗ್ 11 ಇದು ಕರೆಕ್ಟ್ ಆಗಿದೆ. ಆದ್ರೆ ಅವಾಗ IPL ಸ್ಟಾರ್ಟ್ ಆದಾಗ ಯಾವ ತರ ಪ್ಲೇಯಿಂಗ್ 11 ಮಾಡ್ತಾರಂತ ನಮಗಂತೂ ಗೊತ್ತಿಲ್ಲ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಈ ತರ ಪ್ಲೇಯಿಂಗ್ 11 ಮಾಡ್ಕೊಂಡ್ರೆ ಬೆಸ್ಟ್ ಆಪ್ಷನ್. ಅದು ಅಲ್ಲದೆ ನಮ್ಮ KL ರಾಹುಲ್ ಇಂಡಿಯಾ T20ಗೆ ಜಾಯಿನ್ ಆಗ್ಬೇಕು ಅಂತ ನಮಗೂ ಆಸೆ. ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ KL ರಾಹುಲ್ ಮಿಡಲ್ ಆರ್ಡರ್ ಆಡ್ಲೇಬೇಕು. ಇದೇ ನಮಗ್ ಬೇಕಾಗಿರೋದು. ಮಿಡಲ್ ಆರ್ಡರ್ ಗುರು ನೋಡ್ತಾ ಇರೋದು ನಮ್ಮ ಇಂಡಿಯನ್ ಇದು BCCI. ಇವರು ಬರೀ ಅದನ್ನ ನೋಡ್ತಾರೆ. ಹೋದ ಸಲನೂ ಅಷ್ಟೇ, ನಮ್ T20 ವರ್ಲ್ಡ್ ಕಪ್ ಅಲ್ಲಿ ಹೋದ್ ಸಲ ನಮ್ ಇಂಡಿಯಾ ಗೆಲ್ತು. ಅದ್ರಲ್ಲೂ ನಮ್ಗೆ ಓಪನರ್ ಬ್ಯಾಟ್ಸ್ಮನ್ ಅವಶ್ಯಕತೆನೇ ಇಲ್ಲ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಕೊಹ್ಲಿ ಪೇಸ್ ಆಡ್ತಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗಿದ್ದು ಪೇಸು ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಆಡ್ತಾರೆ ಅಂತ. ಅದಕ್ಕೋಸ್ಕರನೇ ಇವಾಗ ಆಡ್ತಿರೋ ಸಿಚುವೇಶನ್ ಅಲ್ಲಿ ನೋಡ್ತಾ ಇರೋದು ನೋಡಿದ್ರೆ ನಮಗೆ ಪೇಸ್ ಆಡೋದು, ನೀಟಾಗಿ ಓಪನರ್ ಆಗಿ ಆಡೋದು ಅಂದ್ರೆ ಜೈಸ್ವಾಲ್ ಮತ್ತೆ ಶುಮನ್ ಗಿಲ್ ಇವರಿಬ್ರಂತೂ ಪಕ್ಕ ಓಪನರ್ ಆಗಿ ಆಡ್ತಾರೆ. ಅದಾದ್ಮೇಲೆ KL ರಾಹುಲ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನಾನು ಟೀಮ್ಗೆ ಆಡ್ಬೇಕು ಅಂದ್ರೆ ಯಾವ ಸ್ಲಾಟ್ ಆದ್ರೂ ಆಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ನಮಗೆ ಖುಷಿ ಪಡೋ ವಿಷಯ. ಓಪನರ್ ಆಗಾರ ಆಡಿಸಿ, ಮಿಡಲ್ ಆರ್ಡರ್ ಆಗ ಆಡಿಸಿ,
ಎಲ್ಲಾರು ಆಡ್ಸಿ ಒಟ್ನಲ್ಲಿ ನಾನು ಟೀಮಲ್ಲಿ ಆಡೇ ಆಡ್ತೀನಿ. ಯಾವುದೇ ಸ್ಲಾಟ್ ಕೊಟ್ಟರು ಚೆನ್ನಾಗಿ ಆಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದೇ ನಮ್ಗೆ ಖುಷಿಯಾಗೋ ವಿಷಯ. ಅದಕ್ಕೋಸ್ಕರ ನೆಕ್ಸ್ಟ್ ವರ್ಷ ನಡೆಯೋ ವರ್ಲ್ಡ್ ಕಪ್ಗೆ ಇವರು ಸೆಲೆಕ್ಟ್ ಆಗಲಿ ಅಂತ ನಮಗೂ ಖುಷಿ, ಒಬ್ಬ ಕನ್ನಡಿಗ ಆಗಿ. ಅದು ನನ್ನ ಪ್ರಕಾರ ಟೀಮ್ 11 ಈ ಥರ ಇದ್ದರೆ ಡಿಸಿದು ಸರಿ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.